ನಮಸ್ಕಾರ, ನಾನು ಶುಭಾ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಗ್ಲಾಸ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಒಂದು 2 ಗ್ಲಾಸಷ್ಟು ನೀರು. ಸ್ವಲ್ಪ ನೀರು ಬಿಸಿ ಆದಮೇಲೆ ದಪ್ಪ ಅವಲಕ್ಕಿ 1 ಕಪ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮೊದಲೇ ಬಿಸಿ ಆಗಿತ್ತಲ್ವಾ, ನೀವೇನು ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಮತ್ತು ನೀರು ಸಪ್ರೇಟ್ ಮಾಡಿ. ಸ್ಟ್ರೈನರಿಂದ ನಾನು ನೀರು ಸಪ್ರೇಟ್ ಮಾಡಿಕೊಂಡೆ. ನೋಡಿ, ತೋರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರ್ ಒಳಗೆ ಸೇರಿಸ್ಕೋಬೇಕು. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಇದನ್ನು 1 ಕಪ್ ತಗೊಂಡಿದ್ರಲ್ಲ, ಮತ್ತು ಅದೇ ಕಪ್ ಮೆಜರ್ಮೆಂಟಲ್ಲೇ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಇದ್ದೇ ಇರುತ್ತಲ್ವ, ಉಪ್ಪಿಟ್ಟು ರವೆ 1 ಕಪ್ಪು ಸೇರಿಸ್ಕೊಬಿಡಿ. ಮತ್ತು ಮೊಸರು ಒಂದು 2 ಸ್ಪೂನು, ಜಾಸ್ತಿ ಹಾಕ್ಕೋಬೇಡಿ. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಚಿಕ್ಕ ಸ್ಪೂನಲ್ಲಿ ಸಾಕು. ಅದೇ ಕಪ್ಪು ಸೇಮ್ ಅದೇ ಕಪ್ಪಲ್ಲೇ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಎಲ್ಲ ಸೇಮ್ ಅದೇ ಕಪ್ಪಲ್ಲೇ ತಗೋಬೇಕು ಮೆಜರ್ಮೆಂಟು, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ಒಳ್ಳೆ ಕಲರ್ಗೆ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಂಬನ್ನಿ. ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಬ್ಯಾಟರ್ನೇನು ನೀವು ಒಂದು 5-10 ನಿಮಿಷ ಬಿಡೋ ಅಷ್ಟಿಲ್ಲ, ತಕ್ಷಣ ಹಂಗೆ ಇನ್ಸ್ಟೆಂಟಾಗಿ ಹಂಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬ್ಯಾಟರ್ ನಾನು ರುಬ್ಕೊಂಬಂದಿದ್ನಲ್ಲ, ಇದನ್ನೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ನೀವು ಮಿಕ್ಸಿ ಜಾರಿಂದ ಸೇರಿಸಿದ ತಕ್ಷಣ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿ ನೀವು ಸೇರಿಸ್ಕೋಬೋದು. ನಾನು ನಮ್ಮ ಮನೆಯಲ್ಲಿರೋ ತರಕಾರಿಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ನೋಡಿ, ಸಣ್ಣಗೆ ಹಚ್ಕೊಂಡಿದ್ದೆ ಈರುಳ್ಳಿ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಮೀಡಿಯಮ್ ಸೈಜ್ದು. ಕ್ಯಾರೆಟು ಒಂದು ತುರ್ಕೊಂಡಿದ್ದೆ, ಬೀಟ್ರೂಟ್ ಒಂದು ಸ್ವಲ್ಪ ತುರ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಕೊಂಡು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ. ನಮಗೆ ಖಾರ ಬೇಕನ್ನೋರು ಒಂದು 2 ಸೇರಿಸ್ಕೊಬಿಡ್ಬೋದು. ಕೊತ್ತಂಬರಿ ಒಂದು ಸ್ವಲ್ಪ. ನಿಮ್ಮ ಮನೇಲಿ ಇನ್ನೂ ಕ್ಯಾಪ್ಸಿಕಮ್ ಎಲ್ಲ ಇದೆ, ನಾವು ಇನ್ನೂ ಸೇರಿಸ್ಕೊತೀವಿ ಅನ್ನೋರು ಸೇರಿಸ್ಕೋಬೋದು. ನಿಮ್ಮ ಮನೇಲಿರೋ ತರಕಾರಿಯಲ್ಲೇ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ನಿಮಗೆ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು, ಸ್ವಲ್ಪ ನೀರು ಸೇರಿಸ್ಕೊಂಡೆ ನಾನು ಕೂಡ. ನೋಡಿ, ಈ ಹದ ಇರಬೇಕು. ಬ್ಯಾಟರ್ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಬೀಟ್ರೂಟ್ ಕಲರು, ಒಂಥರ ಪಿಂಕ್ ಕಲರು, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಈ ಟೈಮಲ್ಲಿ ಒಂದು ಸ್ವಲ್ಪ ಸೋಡಾ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತಕ್ಷಣ ಮಾಡ್ತಾಯಿದ್ದೀನಿ ಅಂತ ಸೋಡಾ ಸೇರಿಸಿದ್ದೀನಿ. ನಾವು ಸ್ವಲ್ಪ ಲೇಟಾಗಿ ಮಾಡ್ಕೊತೀವಿ ಅನ್ನೋರು ಸೋಡಾ ಕೂಡ ಬೇಕಾಗಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಈ ಬ್ಯಾಟರ್ ರೆಡಿ ಮಿಕ್ಸ್ ಮಾಡೋವಾಗೆ ಗ್ಯಾಸ್ ಮೇಲೆ ಒಂದು ಹೆಂಚು ಇಕ್ಕಿಬಿಡಬೇಕು. ನಾನು ಹೆಂಚು ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೆ, ಬಿಸಿಯಾಗಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಇವಾಗ ಬ್ಯಾಟರ್ ರೆಡಿ ಮಾಡಿರ್ತೀರಲ್ಲ, ಇದು ಬ್ಯಾಟರು ಜಾಸ್ತಿ ತೆಳುವಾಗಿರಬಾರ್ದು, ಗಟ್ಟಿಯಾಗೇ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಸೇಮ್ ಸೆಟ್ ದೋಸೆ ಎಲ್ಲ ಮಾಡ್ತೀವಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ, ತೆಳುವಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ದೋಸೆ ಸ್ವಲ್ಪ ದಪ್ಪಗಿರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೋಡೋಕ್ಕಂತೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನಮಗೆ ಮಾರ್ನಿಂಗ್ ಅಕಸ್ಮಾತಾಗಿ ಟೈಮ್ ಇಲ್ಲ, ದೋಸೆ ತಿನ್ನಬೇಕು, ಇಲ್ಲ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ತರಕಾರಿನೂ ಹಾಕಿರ್ತೀರಲ್ಲ, ತುಂಬ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ, ಎರಡೂ ಕಡೆ ಸುಟ್ಕೊಳ್ಳಿ. ಎರಡೂ ಕಡೆ ಸುಟ್ಕೊಂಡು ಇವಾಗ ಸೈಡ್ ಪ್ಲೇಟ್ಗೆ ತೆಗೆದುಕೊಬಿಡಿ. ಒಂದು ಸ್ವಲ್ಪ ಆಯಿಲ್ ಮೇಲೇನೂ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಸೈಡ್ ಪ್ಲೇಟ್ಗೆ ಹಿಂಗೆ ತಗೊತಾ ಇರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ಸರ್ವ್ ಮಾಡಿ, ಯಾವುದಾದ್ರೂ ಚಟ್ನಿ ಜೊತೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೆ, ಅದ್ರ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಮತ್ತೆ ಇನ್ನೂ ಒಂದು ಹಾಕೋದು ತೋರಿಸ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ. ಅಕಸ್ಮಾತಾಗಿ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳೇನಾದರೂ ಕೇಳ್ತಾರೆ, ಇಲ್ಲ ಮಾರ್ನಿಂಗ್ ನಿಮಗೆ ಟೈಮ್ ಇಲ್ಲ, ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಎಲ್ಲ ತರಕಾರಿನೂ ಸೇರಿಸಿರ್ತೀವಲ್ಲ, ನೋಡೋಕ್ಕೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪ್ಲೇಟ್ಗೆ ಹಾಗೆ ಬಿಸಿ ಬಿಸಿ ಸರ್ವ್ ಮಾಡಿ. ಮಕ್ಕಳಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ಮಕ್ಕಳಿಗೆ ತುಂಬ ಇಷ್ಟ. ನಾನು ಯಾವಾಗಲಾದರೂ ಸಂಜೆ ಇದನ್ನು ಮಾಡ್ತಾಯಿರ್ತೀನಿ. ನೀವು ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.